ಕನ್ಯಾ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಇಷ್ಟು ದಿನ ನೀವು ಅನುಭವಿಸಿದ ಆ ನೋವು, ಆ ಕಾಯುವಿಕೆ, ಆ ಮೌನವಾದ ಹೋರಾಟ ಅದೆಲ್ಲವೂ ಇನ್ನೂ ವ್ಯರ್ಥವಾಗುವುದಿಲ್ಲ. ಆಕಾಶದಲ್ಲಿ ಗ್ರಹಗಳು ಇಂದು ನಿಮ್ಮ ಹೆಸರನ್ನು ಉಚ್ಚರಿಸುತ್ತಿವೆ. ನಿಮ್ಮ ಸಹನೆಗೆ ಬ್ರಹ್ಮಾಂಡವೇ ಸಾಕ್ಷಿಯಾಗಿ ನಿಂತಿದೆ. ಈ ಜಗತ್ತಿನಲ್ಲಿ ಅತ್ಯಂತ ಕಠಿಣವಾದ ಕೆಲಸ ಯಾವುದು ಗೊತ್ತಾ? ಯಾವ ಫಲವೂ ಕಾಣದೆ, ಯಾರೂ ಗುರುತಿಸದೆ, ಒಳಗೊಳಗೆ ಸಂಕಟಪಡುತ್ತಾ ಕೂಡ ನಗುಮುಖದಿಂದ ಮುಂದೆ ಸಾಗುವುದು. ಕನ್ಯಾ ರಾಶಿಯ ಜಾತಕರೇ, ಈ ಒಂದು ಗುಣ ನಿಮ್ಮಲ್ಲಿ ಅತ್ಯಂತ ಶ್ರೇಷ್ಠವಾಗಿ ಹುದುಗಿದೆ. ನೀವು ಅನ್ಯಾಯಕ್ಕೆ ಒಳಗಾಗಿದ್ದರೂ ಸಹ ತಾಳ್ಮೆಯನ್ನು ಕಳೆದುಕೊಂಡಿಲ್ಲ. ನಿರೀಕ್ಷೆ ಹುಸಿಯಾದಾಗಲೂ ದೇವರ ಮೇಲಿನ ನಂಬಿಕೆಯನ್ನು ಬಿಟ್ಟುಕೊಟ್ಟಿಲ್ಲ. ಅದನ್ನು ಮೇಲಿನ ಶಕ್ತಿ ನೋಡಿದೆ, ದಾಖಲಿಸಿಕೊಂಡಿದೆ ಮತ್ತು ಈಗ ಉತ್ತರ ಕೊಡಲು ಸಿದ್ಧವಾಗಿದೆ. ಹಲವರಿಗೆ ಅನಿಸಿರಬಹುದು, ನಮ್ಮ ಜೀವನದಲ್ಲಿ ಬದಲಾವಣೆ ಎಂದಿಗೂ ಬರುವುದಿಲ್ಲ ಎಂದು. ಅದೇ ಸಮಸ್ಯೆ, ಅದೇ ಒತ್ತಡ, ಅದೇ ಏಕಾಂತ, ಅದೇ ನಿರಾಶೆ. ಆದರೆ ಕನ್ಯಾ ರಾಶಿಯ ಜಾತಕರೇ, ಈ ಮಾತನ್ನು ಬಹಳ ಗಮನವಿಟ್ಟು ಕೇಳಿ. ಬ್ರಹ್ಮಾಂಡದ ನಿಯಮ ಒಂದೇ ಒಂದು: ಯಾವ ರಾತ್ರಿಯೂ ಶಾಶ್ವತವಲ್ಲ. ಕತ್ತಲು ಎಷ್ಟೇ ದಟ್ಟವಾಗಿದ್ದರೂ ಬೆಳಕು ತನ್ನ ಸಮಯಕ್ಕೆ ಬರುತ್ತದೆ ಮತ್ತು ನಿಮ್ಮ ಜೀವನದಲ್ಲಿ ಆ ಬೆಳಕಿನ ಕ್ಷಣ ಈಗ ಬಹಳ ಸಮೀಪದಲ್ಲಿದೆ. ಗ್ರಹಮಂಡಲ ಇಂದು ಒಂದು ವಿಶೇಷ ಜೋಡಣೆಯಲ್ಲಿ ಸ್ಥಿರವಾಗಿದೆ. ಗುರು, ಶನಿ, ರಾಹು, ಕೇತು ಇವೆಲ್ಲರೂ ಕನ್ಯಾ ರಾಶಿಯ ಮೇಲೆ ತಮ್ಮ ದೃಷ್ಟಿಯನ್ನು ಹರಿಸಿದ್ದಾರೆ. ಇದು ಕೇವಲ ಜ್ಯೋತಿಷ್ಯ ಮಾತ್ರವಲ್ಲ, ಇದು ನಿಮ್ಮ ಜೀವನದ ಒಂದು ಮಹತ್ವದ ತಿರುವಿನ ಸಂಕೇತ. ಈ ಕ್ಷಣದಲ್ಲಿ ನೀವು ಈ ಮಾತುಗಳನ್ನು ಕೇಳುತ್ತಿದ್ದೀರಿ ಎಂದರೆ ಅದು ಕಾಕತಾಳೀಯವಲ್ಲ. ಬ್ರಹ್ಮಾಂಡ ನಿಮ್ಮನ್ನು ಇಲ್ಲಿಗೆ ಕರೆದುಕೊಂಡು ಬಂದಿದೆ. ನಿಮ್ಮ ಕರ್ಮ ಒಂದು ಹೊಸ ಅಧ್ಯಾಯಕ್ಕೆ ತೆರೆದುಕೊಳ್ಳುತ್ತಿದೆ. ನಿಮ್ಮ ಜೀವನದಲ್ಲಿ ಇದುವರೆಗೆ ಸಾಕಷ್ಟು ಸಂಘರ್ಷ ಇತ್ತು. ಹಣದ ಒತ್ತಡ, ಸಂಬಂಧಗಳ ಗೊಂದಲ, ಆರೋಗ್ಯದ ಚಿಂತೆ, ವೃತ್ತಿಯಲ್ಲಿ ಸ್ಥಿರತೆ ಇಲ್ಲದ ಅನಿಸಿಕೆ ಇವೆಲ್ಲವೂ ನಿಮ್ಮನ್ನು ಒಳಗೊಳಗೆ ದಣಿಸಿದ್ದಿರಬಹುದು. ಆದರೆ ಕನ್ಯಾ ರಾಶಿಯ ಜಾತಕರಿಗೆ ಒಂದು ವಿಶೇಷ ಶಕ್ತಿ ಇದೆ. ಅದೇ ಅವರ ಸಹನೆ, ಅದೇ ಅವರ ವಿಶ್ಲೇಷಣಾ ಪ್ರವೃತ್ತಿ, ಅದೇ ಅವರ ಒಳಗಿನ ಶಿಸ್ತು. ಮತ್ತು ಇಂದು ಆ ಗುಣಗಳಿಗೆ ಬ್ರಹ್ಮಾಂಡ ಬಹುಮಾನ ನೀಡಲು ತಯಾರಾಗಿ ನಿಂತಿದೆ. ಒಮ್ಮೊಮ್ಮೆ ನಾವು ದೇವರನ್ನು ಕೇಳುತ್ತೇವೆ, ಎಷ್ಟು ದಿನ ಹೀಗೆ ಕಾಯಬೇಕು ಎಂದು. ಆ ಪ್ರಶ್ನೆ ತಪ್ಪಲ್ಲ. ಆ ಪ್ರಶ್ನೆಯಲ್ಲಿ ನಂಬಿಕೆ ಇದೆ ಮತ್ತು ದೇವರು ಆ ನಂಬಿಕೆಗೆ ಉತ್ತರ ಕೊಡದೆ ಇರುವುದಿಲ್ಲ. ಕನ್ಯಾ ರಾಶಿಯ ಮಿತ್ರರೇ, ಈ ಸಮಯದಲ್ಲಿ ಆ ಉತ್ತರ ಬರುತ್ತಿದೆ. ಹೊಸ ಬೆಳಕು ನಿಮ್ಮ ಜೀವನದ ಮೂಲೆ ಮೂಲೆಯಲ್ಲಿ ಹರಡಲು ಸಿದ್ಧವಾಗಿದೆ. ಮತ್ತು ಈ ಬದಲಾವಣೆ ಕೇವಲ ಒಂದು ಕ್ಷೇತ್ರದಲ್ಲಿ ಅಲ್ಲ, ನಿಮ್ಮ ವೃತ್ತಿ, ಸಂಬಂಧ, ಆರೋಗ್ಯ, ಮನಸ್ಸಿನ ಸ್ಥಿತಿ ಎಲ್ಲದರಲ್ಲೂ ಒಂದು ಹೊಸ ಅಲೆ ಬರಲಿದೆ. ಈ ಮಾತುಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ, ಏಕೆಂದರೆ ಮುಂದೆ ನಾವು ಮಾತನಾಡಲಿರುವ ಪ್ರತಿಯೊಂದು ವಿಷಯವೂ ನಿಮ್ಮ ಜೀವನದ ನೈಜ ಚಿತ್ರಣವನ್ನು ಬಿಡಿಸಲಿದೆ. ಗ್ರಹಗಳ ಪ್ರಭಾವ, ಕರ್ಮದ ಶಕ್ತಿ ಮತ್ತು ಬ್ರಹ್ಮಾಂಡದ ದಿವ್ಯ ಯೋಜನೆ ಇವೆಲ್ಲವೂ ಒಟ್ಟಾಗಿ ನಿಮ್ಮ ಕಡೆ ತಿರುಗಿವೆ. ಸ್ವಲ್ಪ ಸಮಯ ತೆಗೆದುಕೊಳ್ಳಿ, ಮನಸ್ಸನ್ನು ಶಾಂತವಾಗಿ ಇಟ್ಟುಕೊಳ್ಳಿ ಮತ್ತು ಈ ಮಾತುಗಳನ್ನು ನಿಮ್ಮ ಆತ್ಮಕ್ಕೆ ತಲುಪಿಸಿಕೊಳ್ಳಿ. ಕನ್ಯಾ ರಾಶಿಯ ಜಾತಕರಿಗೆ ಈ ಹಂತ ಬಹಳ ನಿರ್ಣಾಯಕ. ಇಲ್ಲಿ ನಡೆಯುವ ಪ್ರತಿಯೊಂದು ಘಟನೆಯೂ ನಿಮ್ಮ ಭವಿಷ್ಯವನ್ನು ಮರಳಿ ಎಲ್ಲಿದೆ. ಇದು ದೇವರ ಕೃಪೆಯ ಕಾಲ. ಇದನ್ನು ಹೇಗೆ ಬಳಸಿಕೊಳ್ಳಬೇಕು ಎಂಬುದನ್ನು ನಾವು ಮಾತನಾಡಲಿದ್ದೇವೆ. ಆದರೆ ಅದಕ್ಕಿಂತ ಮೊದಲು ನಿಮ್ಮ ಇಷ್ಟ ದೇವರ ಹೆಸರನ್ನು ಕೆಳಗೆ ಬರೆಯಿರಿ. ಹೌದು, ನಿಮ್ಮ ಮನಸ್ಸಿನ ದೇವರು. ನಿಮ್ಮ ಆತ್ಮ ಯಾವ ಶಕ್ತಿಯನ್ನು ನಂಬುತ್ತದೆಯೋ ಆ ದೇವರ ಹೆಸರನ್ನು ಕಾಮೆಂಟ್ನಲ್ಲಿ ಬರೆಯಿರಿ. ಅದು ಶಿವನಾಗಿರಬಹುದು, ಅಂಬೆಯಾಗಿರಬಹುದು, ಗಣಪತಿಯಾಗಿರಬಹುದು, ಹನುಮಂತನಾಗಿರಬಹುದು ಅಥವಾ ನಿಮ್ಮ ಕುಲದೇವತೆಯಾಗಿರಬಹುದು. ಆ ಒಂದು ಹೆಸರು ಬರೆಯುವ ಮೂಲಕ ನೀವು ಒಂದು ದಿವ್ಯ ಸಂಕಲ್ಪ ಮಾಡಿದಂತಾಗುತ್ತದೆ. ಆ ಶಕ್ತಿ ನಿಮ್ಮ ಜೀವನದಲ್ಲಿ ಇನ್ನಷ್ಟು ಬಲವಾಗಿ ಕೆಲಸ ಮಾಡಲು ಶುರುವಾಗುತ್ತದೆ. ಈ ಮಾಹಿತಿ ನಿಮಗೆ ಉಪಯೋಗವಾಯಿತು ಎಂದು ಅನಿಸಿದರೆ, ನಿಮ್ಮ ಮನಸ್ಸಿನಲ್ಲಿ ಒಂದು ಸಣ್ಣ ಕೃತಜ್ಞತೆ ಹುಟ್ಟಿದರೆ, ಈ ಮಾತುಗಳನ್ನು ನಿಮ್ಮ ಆಪ್ತರಿಗೆ, ನಿಮ್ಮ ಕನ್ಯಾ ರಾಶಿಯ ಸ್ನೇಹಿತರಿಗೆ ತಲುಪಿಸಿ. ಒಂದು ಒಳ್ಳೆಯ ಮಾತನ್ನು ಹಂಚಿಕೊಳ್ಳುವುದು ಕೂಡ ಒಂದು ಪುಣ್ಯದ ಕೆಲಸ ಮತ್ತು ನಿಮ್ಮ ಸಕಾರಾತ್ಮಕ ಸ್ಪಂದನ ಈ ಜ್ಞಾನದ ಬೆಳಕನ್ನು ಇನ್ನಷ್ಟು ಮಂದಿಗೆ ತಲುಪಿಸಲು ಸಹಾಯ ಮಾಡುತ್ತದೆ. ಜೊತೆಗೆ ಒಂದು ಮುಖ್ಯ ವಿಷಯ, ನಿಮ್ಮ ಜಾತಕ ಏನು ಹೇಳುತ್ತದೆ ಎಂದು ತಿಳಿಯಬೇಕಿದ್ದರೆ, ನಿಮ್ಮ ವಿವಾಹ ಮಿಲನ ಹೇಗಿದೆ ಎಂದು ಪರಿಶೀಲಿಸಬೇಕಿದ್ದರೆ, ನಿಮ್ಮ ವ್ಯಕ್ತಿಗತ ಜಾತಕ ಓದುವಿಕೆ ಮಾಡಿಸಿಕೊಳ್ಳಬೇಕಿದ್ದರೆ, ಆ ವಿವರಗಳು ಕಾಮೆಂಟ್ ವಿಭಾಗದಲ್ಲಿ ನೀಡಲಾಗಿದೆ. ಅದನ್ನು ಒಮ್ಮೆ ನೋಡಿ. ನಿಮ್ಮ ಜೀವನದ ಪ್ರಶ್ನೆಗಳಿಗೆ ಉತ್ತರ ಹುಡುಕಲು ಅದು ನಿಮಗೆ ಸಹಾಯ ಮಾಡಬಹುದು. ಇದು ಕೇವಲ ಸೇವೆ, ನಿಮ್ಮ ಜೀವನದ ಕಡೆ ಇರುವ ಕಾಳಜಿ. ಈಗ ಮುಖ್ಯ ವಿಷಯಕ್ಕೆ ಬರೋಣ. ಗ್ರಹಗಳ ಶಕ್ತಿ ಈ ಕ್ಷಣದಲ್ಲಿ ಕನ್ಯಾ ರಾಶಿಯ ಮೇಲೆ ಹೇಗೆ ಕೆಲಸ ಮಾಡುತ್ತಿದೆ ಎಂಬುದನ್ನು ನಾವು ಈಗ ವಿಸ್ತಾರವಾಗಿ ಅರ್ಥ ಮಾಡಿಕೊಳ್ಳೋಣ. ಮೊದಲು ಗುರು ಗ್ರಹದ ಬಗ್ಗೆ ಮಾತನಾಡೋಣ. ಗುರು ಅಂದರೆ ಜ್ಞಾನ, ಅಭಿವೃದ್ಧಿ, ಆಶೀರ್ವಾದ ಮತ್ತು ವಿಸ್ತರಣೆಯ ಗ್ರಹ. ಕನ್ಯಾ ರಾಶಿಯ ಜಾತಕರಿಗೆ ಗುರು ಈ ಸಮಯದಲ್ಲಿ ಒಂದು ವಿಶೇಷ ಸ್ಥಾನದಲ್ಲಿ ಸಂಚರಿಸುತ್ತಿದ್ದಾನೆ. ಇದರ ಅರ್ಥ ಏನೆಂದರೆ, ಇದುವರೆಗೆ ನಿಮ್ಮ ಜೀವನದಲ್ಲಿ ಅಡೆತಡೆಯಾಗಿ ಕಂಡ ಅನೇಕ ಸಂಗತಿಗಳು ಈಗ ಸ್ವಲ್ಪ ಸ್ವಲ್ಪವಾಗಿ ಸರಿಯಾಗಲು ಶುರುವಾಗುತ್ತವೆ. ಗುರುವಿನ ಕೃಪಾದೃಷ್ಟಿ ಇರುವಲ್ಲಿ ಯಾವ ಸಮಸ್ಯೆಯೂ ಶಾಶ್ವತವಾಗಿ ಉಳಿಯಲಾರದು. ಗುರು ಕನ್ಯಾ ರಾಶಿಯ ಭವಿಷ್ಯ ಭಾವಕ್ಕೆ ಸಂಬಂಧಿಸಿದ ಕ್ಷೇತ್ರಗಳ ಮೇಲೆ ವಿಶೇಷ ಪ್ರಭಾವ ಬೀರುತ್ತಿದ್ದಾನೆ.
ಅದರ ಅರ್ಥ ದೂರದ ಯೋಜನೆಗಳು ಫಲ ನೀಡಲು ಆರಂಭಿಸುತ್ತವೆ. ನೀವು ಹಾಕಿದ ಬೀಜಗಳು, ನೀವು ಮಾಡಿದ ಪರಿಶ್ರಮ, ನೀವು ಹಾಕಿದ ಶ್ರಮ ಇವೆಲ್ಲವೂ ಈಗ ಮೊಳೆಯಲು ಆರಂಭಿಸುತ್ತವೆ. ಗುರು ಒಂದು ರೀತಿ ಆಶ್ರಯ ಕೊಡುವ ಮರದಂತೆ, ಮತ್ತು ಆ ಮರ ಈಗ ನಿಮ್ಮ ಮೇಲೆ ತನ್ನ ನೆರಳನ್ನು ಹಾಸಲು ಬಂದಿದೆ. ನಿಮ್ಮ ವೃತ್ತಿ ಜೀವನದಲ್ಲಿ ಒಂದು ಸ್ಪಷ್ಟತೆ ಬರಲಿದೆ. ಏನು ಮಾಡಬೇಕು, ಎಲ್ಲಿ ಹೋಗಬೇಕು, ಯಾವ ನಿರ್ಧಾರ ತೆಗೆದುಕೊಳ್ಳಬೇಕು ಎಂಬ ಗೊಂದಲ ಇದ್ದರೆ ಗುರುವಿನ ಪ್ರಭಾವ ಅದಕ್ಕೆ ಒಂದು ಸ್ಪಷ್ಟ ದಾರಿ ತೋರಿಸಲಿದೆ. ಇದು ಒಮ್ಮೆಲೇ ಆಗದು, ಆದರೆ ಹಂತ ಹಂತವಾಗಿ ನಿಮ್ಮ ಒಳ ಮನಸ್ಸಿಗೆ ಒಂದು ಸ್ಫೂರ್ತಿ ಬರಲಿದೆ. ಒಂದು ಒಳಧ್ವನಿ ನಿಮ್ಮನ್ನು ಮಾರ್ಗದರ್ಶನ ಮಾಡಲು ಶುರುವಾಗಲಿದೆ. ಅದನ್ನು ಗಮನಿಸಿ, ಅದನ್ನು ಅನುಸರಿಸಿ. ಗುರುವಿನ ಇನ್ನೊಂದು ವಿಶೇಷ ಗುಣವೆಂದರೆ ಅವನು ಆಧ್ಯಾತ್ಮಿಕ ಜಾಗೃತಿಯನ್ನು ತರುತ್ತಾನೆ. ಕನ್ಯಾ ರಾಶಿಯ ಜಾತಕರು ಮೂಲತಃ ಅತ್ಯಂತ ಆಳವಾಗಿ ಯೋಚಿಸುವವರು. ಜೀವನದ ಅರ್ಥ ಏನು, ನನ್ನ ಉದ್ದೇಶ ಏನು, ನಾನು ಯಾಕೆ ಇಷ್ಟು ಕಷ್ಟ ಅನುಭವಿಸುತ್ತಿದ್ದೇನೆ ಎಂಬ ಪ್ರಶ್ನೆಗಳು ಅವರ ಮನಸ್ಸಿನಲ್ಲಿ ಆಗಾಗ ಹುಟ್ಟುತ್ತವೆ. ಈ ಸಮಯದಲ್ಲಿ ಗುರು ಆ ಪ್ರಶ್ನೆಗಳಿಗೆ ಉತ್ತರ ತರಲಿದ್ದಾನೆ. ಒಂದು ಆಳವಾದ ಅರಿವು, ಒಂದು ಹೊಸ ದೃಷ್ಟಿಕೋನ, ಜೀವನವನ್ನು ಬೇರೆ ರೀತಿ ನೋಡುವ ಶಕ್ತಿ. ಇವೆಲ್ಲವೂ ಗುರುವಿನ ಉಡುಗೊರೆ. ಈಗ ಶನಿ ಗ್ರಹದ ಬಗ. ಈ ಸಹನೆಯ ದಿನಗಳು ಇನ್ನೂ ಮುಗಿಯುತ್ತಿವೆ ಎಂದು ಗ್ರಹಗಳು ಹೇಳುತ್ತಿವೆ. ಆದರೆ ಅದಕ್ಕೂ ಮೊದಲು ನಿಮ್ಮ ಆತ್ಮವನ್ನು ಶುದ್ಧಗೊಳಿಸಿಕೊಳ್ಳುವ ಅವಕಾಶ ಈ ಕ್ಷಣ ನಿಮ್ಮ ಮುಂದಿದೆ. ಕನ್ಯಾ ರಾಶಿಯ ನಕ್ಷತ್ರ ಶಕ್ತಿ ಈಗ ಒಂದು ವಿಶೇಷ ಸಂದೇಶ ಕಳುಹಿಸುತ್ತಿದೆ. ಪರಿಹಾರದ ದಾರಿ ಯಾವಾಗಲೂ ಇರುತ್ತದೆ, ಆದರೆ ಅದನ್ನು ಸರಿಯಾದ ಸಮಯದಲ್ಲಿ ತಿಳಿದುಕೊಳ್ಳುವುದು ಬಹಳ ಮುಖ್ಯ. ಮೊದಲನೆಯದಾಗಿ, ಪ್ರತಿ ಮಂಗಳವಾರ ಮತ್ತು ಶನಿವಾರ ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ಶುಭ್ರವಾದ ಮನಸ್ಸಿನಿಂದ ಹನುಮಾನ್ ಚಾಲೀಸಾ ಅಥವಾ ಯಾವುದಾದರೂ ಒಂದು ಸ್ತೋತ್ರವನ್ನು ಭಕ್ತಿಯಿಂದ ಹೇಳಿ. ಇದು ಕೇವಲ ಧಾರ್ಮಿಕ ಕ್ರಿಯೆ ಅಲ್ಲ, ಇದು ನಿಮ್ಮ ಮನಸ್ಸಿನ ನಕಾರಾತ್ಮಕ ಶಕ್ತಿಗಳನ್ನು ತೊಳೆದು ಹಾಕುವ ಒಂದು ಆಧ್ಯಾತ್ಮಿಕ ಸ್ನಾನ. ಶನಿ ಮಹಾರಾಜ ಈಗ ನಿಮ್ಮನ್ನು ಪರೀಕ್ಷಿಸುತ್ತಿದ್ದಾರೆ, ಮತ್ತು ಪ್ರತಿ ಶನಿವಾರ ಅವರ ಆಶೀರ್ವಾದ ಪಡೆಯುವುದು ಈ ಕಾಲದಲ್ಲಿ ಅತ್ಯಂತ ಶಕ್ತಿಶಾಲಿ ಪರಿಹಾರ. ಎಳ್ಳು ಎಣ್ಣೆಯಿಂದ ಶನಿ ದೇವರ ದೀಪ ಹಚ್ಚಿ ಕಪ್ಪು ಎಳ್ಳನ್ನು ಅರ್ಪಿಸಿ. ಮನಸ್ಸಿನಲ್ಲಿ ಯಾವುದೇ ದ್ವೇಷ, ಕೋಪ, ಅಸೂಯೆ ಇಲ್ಲದೆ ಆ ಕ್ಷಣ ಶರಣಾಗಿ ನಿಂತುಕೊಳ್ಳಿ. ಗುರುಗ್ರಹದ ಅನುಗ್ರಹ ಪಡೆಯಲು ಪ್ರತಿ ಗುರುವಾರ ಹಳದಿ ಬಣ್ಣದ ವಸ್ತ್ರ ಧರಿಸಿ ಬಾಳೆಹಣ್ಣು ಅಥವಾ ಕಡಲೆ ಬೇಳೆಯನ್ನು ಬ್ರಾಹ್ಮಣರಿಗೆ ಅಥವಾ ಬಡವರಿಗೆ ದಾನ ಮಾಡಿ. ಇದು ಕೇವಲ ದಾನ ಅಲ್ಲ, ಇದು ನಿಮ್ಮ ಕರ್ಮದ ಲೆಕ್ಕವನ್ನು ಸರಿಪಡಿಸುವ ಅತ್ಯಂತ ಪ್ರಭಾವಶಾಲಿ ವಿಧಾನ. ಗುರು ಬೃಹಸ್ಪತಿ ನಿಮ್ಮ ರಾಶಿಗೆ ಜ್ಞಾನ, ಸಂಪತ್ತು ಮತ್ತು ವಿಸ್ತಾರದ ಶಕ್ತಿ ನೀಡುವ ಗ್ರಹ. ಅವರನ್ನು ತೃಪ್ತಿಪಡಿಸಿದಾಗ ನಿಮ್ಮ ಜೀವನದ ಅಡೆತಡೆಗಳು ಒಂದೊಂದಾಗಿ ಕರಗಲು ಪ್ರಾರಂಭವಾಗುತ್ತವೆ. ರಾಹು ಮತ್ತು ಕೇತುವಿನ ಪ್ರಭಾವವನ್ನು ಶಮನ ಮಾಡಲು ಒಂದು ಅತ್ಯಂತ ಸರಳ ಆದರೆ ಅಮೋಘ ಪರಿಹಾರ ಇದೆ. ಪ್ರತಿ ಅಮಾವಾಸ್ಯೆ ದಿನ ನಿಮ್ಮ ಪೂರ್ವಜರನ್ನು ಸ್ಮರಿಸಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಪ್ರಾರ್ಥಿಸಿ. ನದಿ ಅಥವಾ ಕೆರೆಗೆ ಹೋಗಿ ಒಂದು ದೀಪ ಬಿಡಿ. ಹಾಲು, ಎಳ್ಳು ಮತ್ತು ನೀರನ್ನು ತರ್ಪಣ ರೂಪದಲ್ಲಿ ಅರ್ಪಿಸಿ. ನಿಮ್ಮ ಪೂರ್ವಜರ ಆಶೀರ್ವಾದ ಇದ್ದಾಗ ರಾಹು ಕೇತು ಎಷ್ಟೇ ಕಷ್ಟದ ಸ್ಥಾನದಲ್ಲಿದ್ದರೂ ಅವರ ಕೆಟ್ಟ ಪ್ರಭಾವ ತಗ್ಗುತ್ತದೆ. ಇದು ಶಾಸ್ತ್ರ ಹೇಳುವ ಮಾತಲ್ಲ, ಇದು ಅನೇಕ ಜನ್ಮಗಳ ಅನುಭವದ ಸತ್ಯ. ಕನ್ಯಾ ರಾಶಿಯವರಿಗೆ ಬುಧ ಗ್ರಹ ಅಧಿಪತಿ. ಬುಧ ದೇವರನ್ನು ಪ್ರಸನ್ನಗೊಳಿಸಲು ಪ್ರತಿ ಬುಧವಾರ ಹಸಿರು ಬಣ್ಣದ ವಸ್ತ್ರ ಧರಿಸಿ ಹಸಿರು ಬಣ್ಣದ ತರಕಾರಿಗಳನ್ನು ದಾನ ಮಾಡಿ. ಗಣೇಶನ ಆರಾಧನೆ ಮಾಡಿ, ಏಕೆಂದರೆ ಗಣಪತಿ ಬುಧನ ಮಿತ್ರ ದೇವತೆ. ದೂರ್ವಾ ಹುಲ್ಲನ್ನು ಗಣೇಶನಿಗೆ ಅರ್ಪಿಸಿ. ಮನಸ್ಸಿನಲ್ಲಿ ಸ್ಥಿರತೆ ತರಲು, ನಿರ್ಧಾರ ಶಕ್ತಿ ಹೆಚ್ಚಿಸಿಕೊಳ್ಳಲು, ವ್ಯವಹಾರದಲ್ಲಿ ಯಶಸ್ಸು ಪಡೆಯಲು ಇದು ಅತ್ಯಂತ ಪ್ರಭಾವಶಾಲಿ ಉಪಾಯ. ಬುಧ ಪ್ರಸನ್ನವಾದಾಗ ನಿಮ್ಮ ಮಾತಿನ ಶಕ್ತಿ ಹೆಚ್ಚಾಗುತ್ತದೆ. ಜನರು ನಿಮ್ಮನ್ನು ಗೌರವದಿಂದ ಕಾಣಲು ಪ್ರಾರಂಭಿಸುತ್ತಾರೆ. ಇನ್ನೊಂದು ಅತ್ಯಂತ ಮುಖ್ಯವಾದ ಕಾರ್ಮಿಕ ಪರಿಹಾರ ಏನೆಂದರೆ, ನಿಮ್ಮ ಜೀವನದಲ್ಲಿ ಯಾರ ಮೇಲಾದರೂ ಕೋಪ, ದ್ವೇಷ ಅಥವಾ ದೂಷಣೆ ಹೊಂದಿದ್ದರೆ ಅದನ್ನು ಇಂದಿನಿಂದಲೇ ಬಿಡಿ. ಕ್ಷಮಿಸುವ ಶಕ್ತಿ ಅತ್ಯಂತ ದೊಡ್ಡ ಆಧ್ಯಾತ್ಮಿಕ ಶಕ್ತಿ. ನೀವು ಕ್ಷಮಿಸಿದಾಗ ನಿಮ್ಮ ಕರ್ಮದ ಭಾರ ಕಡಿಮೆಯಾಗುತ್ತದೆ. ಗ್ರಹಗಳ ಪ್ರತಿಕೂಲ ಪ್ರಭಾವ ತಂತಾನೇ ಮೃದುವಾಗಲು ಪ್ರಾರಂಭಿಸುತ್ತದೆ. ಕನ್ಯಾ ರಾಶಿಯ ಸ್ವಭಾವ ವಿಶ್ಲೇಷಣಾತ್ಮಕ ಮತ್ತು ಸೂಕ್ಷ್ಮ, ಆದರೆ ಕೆಲವೊಮ್ಮೆ ಈ ಸೂಕ್ಷ್ಮ ಸ್ವಭಾವವೇ ಮನಸ್ಸಿಗೆ ಭಾರ ತರುತ್ತದೆ. ಅನಗತ್ಯ ಚಿಂತೆ ಮಾಡಬೇಡಿ, ದೇವರ ಮೇಲೆ ಭರವಸೆ ಇಡಿ. ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿಗೆ ಪೂಜೆ ಮಾಡಿ. ತಾವರೆ ಹೂ ಅಥವಾ ಕೆಂಪು ಹೂ ಅರ್ಪಿಸಿ. ಮನೆಯಲ್ಲಿ ಅರಿಶಿನ ನೀರಿನಿಂದ ಮನೆಯ ಮುಂಬಾಗಿಲನ್ನು ಒರೆಸಿ. ಇದು ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡಿ ಲಕ್ಷ್ಮೀ ಶಕ್ತಿಯನ್ನು ಮನೆಗೆ ಆಹ್ವಾನಿಸುತ್ತದೆ. ಧನ ಸಂಕಷ್ಟ ಇದ್ದವರಿಗೆ ಇದು ವಿಶೇಷ ಫಲ ಕೊಡುತ್ತದೆ. ಸಾಧ್ಯವಾದರೆ ಒಂದು ತುಳಸಿ ಗಿಡ ಮನೆಯಲ್ಲಿ ಇಟ್ಟುಕೊಳ್ಳಿ. ಪ್ರತಿದಿನ ಬೆಳಿಗ್ಗೆ ತುಳಸಿಗೆ ನೀರು ಎರೆಯಿರಿ ಮತ್ತು ಸಂಜೆ ದೀಪ ಹಚ್ಚಿ. ತುಳಸಿ ಮಾತೆ ಮನೆಯ ಋಣಾತ್ಮಕ ಶಕ್ತಿಯನ್ನು ಹೀರಿ ಧನಾತ್ಮಕ ಶಕ್ತಿಯನ್ನು ತುಂಬುತ್ತಾಳೆ. ಭಾವನಾತ್ಮಕ ಗುಣಮುಖ ಪ್ರಕ್ರಿಯೆಯ ಬಗ್ಗೆ ಒಂದು ಮಾತು ಹೇಳಬೇಕು. ನೀವು ಬಹಳ ದಿನಗಳಿಂದ ಒಳಗೆ ನೋವು ಇಟ್ಟುಕೊಂಡು ಹೊರಗೆ ನಗುತ್ತಾ ಜೀವನ ನಡೆಸಿದ್ದೀರಿ. ಆ ನೋವು ಮನಸ್ಸಿನಲ್ಲಿ ಭಾರವಾಗಿ ಕುಳಿತಿದೆ. ಪ್ರತಿ ರಾತ್ರಿ ಮಲಗುವ ಮೊದಲು ದೇವರ ಮುಂದೆ ಕುಳಿತು ಮನಸ್ಸಿನಲ್ಲಿ ಇರುವ ಎಲ್ಲ ನೋವು, ಭಯ, ಅನಿಶ್ಚಿತತೆಯನ್ನು ದೇವರಿಗೆ ಹೇಳಿ. ಮಾತಿನಲ್ಲಿ ಹೇಳದಿದ್ದರೂ ಮನಸ್ಸಿನಲ್ಲಿ ಹೇಳಿ. ದೇವರು ಕೇಳುತ್ತಾನೆ.
ಪ್ರತಿ ಕಣ್ಣೀರು ಒಂದು ಪ್ರಾರ್ಥನೆ, ಪ್ರತಿ ನಿಟ್ಟುಸಿರು ಒಂದು ಶರಣಾಗತಿ. ಈ ಶರಣಾಗತಿ ನಿಮ್ಮನ್ನು ಬಲಹೀನ ಮಾಡುವುದಿಲ್ಲ, ಬದಲಾಗಿ ಇನ್ನಷ್ಟು ಬಲಿಷ್ಠರನ್ನಾಗಿ ಮಾಡುತ್ತದೆ. ಒಂದು ಕಾರ್ಮಿಕ ಸುಧಾರಣೆಯ ಮಾತು ಮರೆಯಬಾರದು. ನಿಮ್ಮ ದೈನಂದಿನ ಜೀವನದಲ್ಲಿ ಸಣ್ಣ ಸಣ್ಣ ಒಳ್ಳೆಯ ಕೆಲಸಗಳನ್ನು ಮಾಡಿ. ಒಬ್ಬ ಹಸಿದವರಿಗೆ ಅನ್ನ ಕೊಡಿ, ಒಬ್ಬ ಬಡ ಮಗುವಿಗೆ ಪುಸ್ತಕ ಕೊಡಿ, ಒಬ್ಬ ವಯಸ್ಸಾದ ತಾಯಿ ತಂದೆಗೆ ಸೇವೆ ಮಾಡಿ. ಈ ಸಣ್ಣ ಸಣ್ಣ ಕೆಲಸಗಳು ನಿಮ್ಮ ಕರ್ಮ ಪುಸ್ತಕದಲ್ಲಿ ದೊಡ್ಡ ಧನಾತ್ಮಕ ಅಂಶಗಳನ್ನು ಸೇರಿಸುತ್ತವೆ. ಗ್ರಹಗಳ ಕೆಟ್ಟ ಪ್ರಭಾವವನ್ನು ತಗ್ಗಿಸಲು ಮಾನವ ಸೇವೆಗಿಂತ ದೊಡ್ಡ ಯಜ್ಞ ಬೇರೊಂದಿಲ್ಲ. ಇನ್ನು ನಿಮ್ಮ ಮನಸ್ಸಿಗೆ ಶಾಂತಿ ತರಲು ಪ್ರತಿದಿನ ಕನಿಷ್ಠ 10 ನಿಮಿಷ ಮೌನದಲ್ಲಿ ಕಣ್ಣು ಮುಚ್ಚಿ ಕುಳಿತುಕೊಳ್ಳಿ. ಧ್ಯಾನ ಎಂದು ಹೆದರಬೇಡಿ. ಕೇವಲ ಉಸಿರನ್ನು ನೋಡಿ. ಒಳಗೆ ಬರುತ್ತದೆ, ಹೊರಗೆ ಹೋಗುತ್ತದೆ, ಅಷ್ಟೇ. ಈ ಸರಳ ಅಭ್ಯಾಸ ನಿಮ್ಮ ಮನಸ್ಸಿನ ಶಕ್ತಿಯನ್ನು 100 ಪಟ್ಟು ಹೆಚ್ಚಿಸುತ್ತದೆ. ಗ್ರಹಗಳ ಅನುಗ್ರಹ ಪಡೆಯಲು ಮೊದಲು ನಮ್ಮ ಮನಸ್ಸು ಶಾಂತವಾಗಿರಬೇಕು. ಕ್ಷುಬ್ಧ ಮನಸ್ಸು ಅನುಗ್ರಹವನ್ನು ಸ್ವೀಕರಿಸಲು ಸಾಧ್ಯವಾಗುವುದಿಲ್ಲ. ಶಾಂತ ಮನಸ್ಸು ದಿವ್ಯ ಶಕ್ತಿಯ ಒಂದು ತೆರೆದ ಬಾಗಿಲಿನಂತೆ. ಈ ಎಲ್ಲ ಪರಿಹಾರಗಳನ್ನು ಮಾಡುವಾಗ ಒಂದು ವಿಷಯ ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ. ಇದು ಒಂದು ದಿನದ ಕೆಲಸ ಅಲ್ಲ. ಧೈರ್ಯದಿಂದ, ಶ್ರದ್ಧೆಯಿಂದ ನಿರಂತರವಾಗಿ ಮಾಡಿ. ಫಲ ನಿಶ್ಚಿತ. ಕನ್ಯಾ ರಾಶಿಯ ಈ ಕಾಲ ಪರಿವರ್ತನೆಗೊಳ್ಳುತ್ತಿದೆ ಮತ್ತು ನೀವು ಮಾಡುವ ಪ್ರತಿ ಸಣ್ಣ ಶ್ರಮ ದೇವರ ಕಣ್ಣಿನಲ್ಲಿ ದಾಖಲಾಗುತ್ತಿದೆ. ಈಗ ಮಾತು ಮುಂದೆ ನಡೆಯೋಣ. ಪರಿಹಾರದ ಮಾತು ಮುಗಿಯಿತು, ಇನ್ನು ಮುನ್ನೋಟದ ಸಮಯ. ಕನ್ಯಾ ರಾಶಿಯವರ ವೃತ್ತಿ, ವ್ಯವಹಾರ ಮತ್ತು ಹಣಕಾಸಿನ ಬಗ್ಗೆ ಗ್ರಹಗಳು ಈಗ ಏನು ಹೇಳುತ್ತಿವೆ ಎಂದು ತಿಳಿಯೋಣ. ಇದನ್ನು ಕೇಳುವಾಗ ಒಂದೇ ಒಂದು ವಿನಂತಿ. ಪೂರ್ಣ ಮನಸ್ಸಿನಿಂದ ಕೇಳಿ, ಏಕೆಂದರೆ ಪ್ರತಿ ಮಾತು ನಿಮ್ಮ ಜೀವನದ ಮುಂದಿನ ಹೆಜ್ಜೆಗಳನ್ನು ನಿರ್ಧರಿಸುವ ಶಕ್ತಿ ಹೊಂದಿದೆ. ವೃತ್ತಿಯ ವಿಷಯದಲ್ಲಿ ಮೊದಲು ಮಾತನಾಡೋಣ. ಕನ್ಯಾ ರಾಶಿಯ ಉದ್ಯೋಗಿಗಳಿಗೆ ಒಂದು ಮಹತ್ವದ ಸಂದೇಶ ಇದೆ. ನೀವು ಬಹಳ ದಿನಗಳಿಂದ ಕಷ್ಟಪಡುತ್ತಿದ್ದೀರಿ, ಆದರೆ ಮನ್ನಣೆ ಸಿಗುತ್ತಿಲ್ಲ ಎಂಬ ಭಾವನೆ ಇದ್ದಿರಬಹುದು. ಹೆಜ್ಜೆ ಹೆಜ್ಜೆಗೂ ಪರಿಶ್ರಮ ಪಟ್ಟಿದ ದೀರಿ, ನಿಮ್ಮ ಸಾಮರ್ಥ್ಯಕ್ಕಿಂತ ಹೆಚ್ಚಿನ ಕೆಲಸ ಮಾಡಿದ್ದೀರಿ, ಆದರೂ ಫಲ ಮಾತ್ರ ದೂರ ಉಳಿದಿದೆ ಎನಿಸಿರಬಹುದು. ಗ್ರಹ ಸ್ಥಿತಿ ಹೇಳುತ್ತಿದೆ, ಈ ಪರಿಸ್ಥಿತಿ ಬಹಳ ಬೇಗ ಬದಲಾಗಲಿದೆ. ಮುಂದಿನ 7 ರಿಂದ 14 ದಿನಗಳ ಒಳಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಗಮನಾರ್ಹ ಬದಲಾವಣೆ ಗೋಚರವಾಗಲಿದೆ. ಮೊದಲ 7 ದಿನಗಳಲ್ಲಿ, ಅಂದರೆ ಈ ವಾರದ ಒಳಗೆ, ನಿಮ್ಮ ಪ್ರೀತಿಯ ಕನ್ಯಾ ರಾಶಿಯವರೇ, ನಿಮ್ಮ ಹೃದಯದಲ್ಲಿ ಎಷ್ಟು ದಿನಗಳಿಂದ ಒಂದು ಮೌನ ನೋವು ಅಡಗಿ ಕುಳಿತಿದೆ ಎಂದು ನಿಮಗೆ ಗೊತ್ತಿದೆ. ಪ್ರೀತಿಯಲ್ಲಿ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವವರು ಯಾರೂ ಇಲ್ಲ ಎಂದು ಅನಿಸಿದ ಕ್ಷಣಗಳು ಎಷ್ಟಿವೆ. ಸಂಬಂಧಗಳಲ್ಲಿ ನೀವು ಕೊಟ್ಟಷ್ಟು ಮರಳಿ ಬರಲಿಲ್ಲ ಎಂಬ ಭಾವನೆ ನಿಮ್ಮನ್ನು ಒಳಗೊಳಗೆ ಸುಟ್ಟಿದೆ. ಆದರೆ ಈಗ ಆಕಾಶದ ಗ್ರಹಗಳು ನಿಮ್ಮ ಪರವಾಗಿ ಮಾತನಾಡತೊಡಗಿವೆ. ನಿಮ್ಮ ಮೌನ ಪ್ರೀತಿಗೆ, ನಿಮ್ಮ ತಾಳ್ಮೆಗೆ, ನಿಮ್ಮ ಒಳಗಿನ ಶ್ರದ್ಧೆಗೆ ಇನ್ನೂ ಬಹುಮಾನ ಸಿಗಲಿದೆ. ಪ್ರೀತಿ, ಸಂಸಾರ, ಆರೋಗ್ಯ ಮತ್ತು ವಿಧಿಯ ಒಂದು ಅಪೂರ್ವ ತಿರುವು ಎಲ್ಲವೂ ಈ ಕಾಲಘಟ್ಟದಲ್ಲಿ ನಿಮ್ಮ ಬಾಗಿಲು ತಟ್ಟಲಿದೆ. ನಿಧಾನವಾಗಿ ಗಮನವಿಟ್ಟು ಕೇಳಿ. ಪ್ರೀತಿ ಮತ್ತು ಸಂಬಂಧಗಳ ವಿಷಯಕ್ಕೆ ಬಂದರೆ, ಕನ್ಯಾ ರಾಶಿಯವರು ಯಾವಾಗಲೂ ಹೃದಯ ತೆರೆದು ಪ್ರೀತಿ ಕೊಡುತ್ತಾರೆ. ಆದರೆ ಆ ಪ್ರೀತಿಯನ್ನು ಮಾತಿನಲ್ಲಿ ಹೇಳಲು ನಿಮಗೆ ಕಷ್ಟ ಆಗುತ್ತದೆ. ನೀವು ಮಾಡಿದ ಕಾರ್ಯಗಳ ಮೂಲಕ, ನೀವು ನೀಡಿದ ಸೇವೆಯ ಮೂಲಕ ಪ್ರೀತಿ ತೋರಿಸಲು ಪ್ರಯತ್ನಿಸುತ್ತೀರಿ. ಆದರೆ ಎದುರಿಗಿರುವ ವ್ಯಕ್ತಿ ಅದನ್ನು ಅರ್ಥ ಮಾಡಿಕೊಳ್ಳದಿದ್ದಾಗ ನಿಮ್ಮ ಮನಸ್ಸು ಒಳಗೊಳಗೆ ಕುಸಿದಿರುತ್ತದೆ. ಈ ಸಂಕಟವನ್ನು ನೀವು ಯಾರ ಮುಂದೆಯೂ ತೋರಿಸಿಕೊಂಡಿಲ್ಲ. ಏಕಾಂತದಲ್ಲಿ ಕಣ್ಣೀರು ಹಾಕಿದ ರಾತ್ರಿಗಳು ಇವೆ. ಸಂಬಂಧ ಸರಿಯಾಗಲಿ ಎಂದು ಮನದಲ್ಲೇ ಪ್ರಾರ್ಥನೆ ಮಾಡಿದ ಕ್ಷಣಗಳಿವೆ. ಅದೆಲ್ಲ ವ್ಯರ್ಥವಾಗಲಿಲ್ಲ. ಆ ಪ್ರಾರ್ಥನೆ ದೇವರ ಕಿವಿಗೆ ಬಿದ್ದಿದೆ. ಈ ಹಂತದಲ್ಲಿ ಶುಕ್ರ ಗ್ರಹದ ಶಕ್ತಿ ಕನ್ಯಾ ರಾಶಿಯ ಪ್ರೀತಿಯ ಕ್ಷೇತ್ರದ ಮೇಲೆ ಒಂದು ಮೃದುವಾದ ಬೆಳಕನ್ನು ಚೆಲ್ಲುತ್ತಿದೆ. ಗುರು ಗ್ರಹದ ದೃಷ್ಟಿ ನಿಮ್ಮ ಸಪ್ತಮ ಭಾವವನ್ನು ಸ್ಪರ್ಶಿಸುತ್ತಿದೆ. ಸಪ್ತಮ ಭಾವ ಎಂದರೆ ದಾಂಪತ್ಯ ಜೀವನ, ಸಂಗಾತಿ ಮತ್ತು ಆತ್ಮೀಯ ಸಂಬಂಧಗಳ ಭಾವ. ಗುರುವಿನ ಶುಭ ದೃಷ್ಟಿ ಈ ಭಾವದ ಮೇಲೆ ಬಿದ್ದಾಗ ಸಂಬಂಧಗಳಲ್ಲಿ ಒಂದು ಹೊಸ ಅಧ್ಯಾಯ ಆರಂಭವಾಗುತ್ತದೆ. ತಪ್ಪು ತಿಳಿವಳಿಕೆಗಳು ನಿವಾರಣೆಯಾಗುತ್ತವೆ. ವರ್ಷಗಳ ಕಾಲ ದೂರವಾಗಿದ್ದ ಒಂದು ಹೃದಯ ಮತ್ತೆ ಹತ್ತಿರ ಬರಲು ಆರಂಭಿಸಬಹುದು. ಅಥವಾ ಹೊಸದಾಗಿ ಒಂದು ಆತ್ಮೀಯ ಸ್ನೇಹ ಅಥವಾ ಪ್ರೀತಿಯ ಬಾಂಧವ್ಯ ನಿಮ್ಮ ಜೀವನಕ್ಕೆ ಪ್ರವೇಶಿಸಬಹುದು. ಇದು ಕೇವಲ ಆಕಸ್ಮಿಕ ಅಲ್ಲ, ಇದು ವಿಧಿಯ ಲಿಖಿತ. ಮದುವೆಯಾಗಿರುವ ಕನ್ಯಾ ರಾಶಿಯವರಿಗೆ ಈ ಸಮಯ ದಾಂಪತ್ಯ ಜೀವನದಲ್ಲಿ ಒಂದು ಮಧುರವಾದ ಹೊಸ ಆರಂಭವನ್ನು ತರುತ್ತದೆ. ಬಹಳ ಕಾಲದಿಂದ ನಿಮ್ಮ ಸಂಗಾತಿಯೊಂದಿಗೆ ಒಂದು ಅಂತರ ಇತ್ತು, ಮಾತು ಕಡಿಮೆಯಾಗಿತ್ತು, ಅಥವಾ ಒಂದು ಅದೃಶ್ಯ ಗೋಡೆ ನಿಮ್ಮಿಬ್ಬರ ನಡುವೆ ಬೆಳೆದಿತ್ತು ಎಂದು ಅನಿಸಿದ್ದರೆ, ಈ ಗ್ರಹಸ್ಥಿತಿ ಆ ಗೋಡೆಯನ್ನು ಕರಗಿಸಲು ಆರಂಭಿಸುತ್ತದೆ. ಮನೆಯಲ್ಲಿ ಒಂದು ಮಾತುಕತೆ, ಒಂದು ಸಣ್ಣ ಕ್ಷಮಾಪಣೆ ಅಥವಾ ಒಂದು ಹೃದಯ ಬಿಚ್ಚಿದ ಸಂಭಾಷಣೆ, ಇದು ನಿಮ್ಮ ಸಂಬಂಧವನ್ನು ಮತ್ತೆ ಹಸಿರಾಗಿಸಬಹುದು. ನಿಮ್ಮ ಸಂಗಾತಿ ನಿಮ್ಮ ಆಳವನ್ನು ಅರ್ಥ ಮಾಡಿಕೊಳ್ಳಲು ಶುರು ಮಾಡುವ ದಿನಗಳು ಬರುತ್ತಿವೆ. ಧೈರ್ಯವಾಗಿ ಮನದ ಮಾತನ್ನು ಹೇಳಿ. ಸಮಯ ನಿಮ್ಮ ಪರವಾಗಿದೆ. ಮದುವೆ ಆಗಬೇಕಾದ ಕನ್ಯಾ ರಾಶಿಯವರಿಗೆ ಈ ಅವಧಿ ತುಂಬಾ ಮಹತ್ವದ್ದಾಗಿದೆ. ಬಹಳ ಕಾಲದಿಂದ ಸರಿಯಾದ ಜೋಡಿ ಸಿಗಲಿಲ್ಲ ಎಂದು ಮನಸ್ಸು ಕಳವಳ ಪಡುತ್ತಿತ್ತೆ. ಮನೆಯಲ್ಲಿ ಒತ್ತಡ ಹೆಚ್ಚಾಗಿತ್ತೆ. ನಿರಾಶೆ ಮತ್ತು ಕಾಯುವಿಕೆ ನಿಮ್ಮ ಮನಸ್ಸನ್ನು ದಣಿಸಿತ್ತೆ.
ಆ ಕಾಯುವಿಕೆ ಮುಗಿಯುತ್ತಿದೆ ಎಂದು ನಕ್ಷತ್ರಗಳು ಹೇಳುತ್ತಿವೆ. ಗುರುವಿನ ಕೃಪೆಯಿಂದ ವಿವಾಹ ಯೋಗ ಬಲಗೊಳ್ಳುತ್ತಿದೆ. ಸರಿಯಾದ ಸಂಗಾತಿ ನಿಮ್ಮ ಜೀವನದ ಮಾರ್ಗದಲ್ಲಿ ಬರಲು ಸಿದ್ಧರಾಗುತ್ತಿದ್ದಾರೆ. ಇದು ತ್ವರಿತವಾಗಿ ಆಗದಿರಬಹುದು, ಆದರೆ ಈ ಹಂತ ಒಂದು ನಿರ್ಣಾಯಕ ತಿರುವಿನ ಆರಂಭ. ಕುಟುಂಬದ ಮೂಲಕ ಅಥವಾ ಅನಿರೀಕ್ಷಿತ ರೀತಿಯಲ್ಲಿ ಒಂದು ಒಳ್ಳೆಯ ಸಂಬಂಧ ಮಾತಾಡಿ ಬರಬಹುದು. ನಂಬಿಕೆ ಕಳೆದುಕೊಳ್ಳಬೇಡಿ. ಕೌಟುಂಬಿಕ ಸಂಬಂಧಗಳ ವಿಷಯದಲ್ಲಿ ಕೂಡ ಈ ಸಮಯ ಒಂದು ಮೃದುವಾದ ಬದಲಾವಣೆಯನ್ನು ತರುತ್ತದೆ. ಮನೆಯಲ್ಲಿ ತಂದೆ ಅಥವಾ ತಾಯಿಯ ಆರೋಗ್ಯದ ಬಗ್ಗೆ ಒಂದು ಒಳ್ಳೆಯ ಸುದ್ದಿ ಬರಬಹುದು. ಅಣ್ಣ ತಮ್ಮ ಅಕ್ಕ ತಂಗಿಯರ ನಡುವೆ ಇದ್ದ ಒಂದು ಮನಸ್ತಾಪ ನಿಧಾನವಾಗಿ ಕರಗಲು ಆರಂಭಿಸಬಹುದು. ಮನೆಯಲ್ಲಿ ಒಂದು ಸಣ್ಣ ಸಂತೋಷದ ಘಟನೆ ಎಲ್ಲರನ್ನೂ ಒಗ್ಗೂಡಿಸಬಹುದು. ಮಕ್ಕಳಿರುವ ಕನ್ಯಾ ರಾಶಿಯವರಿಗೆ ಮಕ್ಕಳ ವಿದ್ಯೆ, ಆರೋಗ್ಯ ಅಥವಾ ಒಂದು ಸಾಧನೆಯ ವಿಚಾರದಲ್ಲಿ ಹೆಮ್ಮೆ ತರುವ ಸುದ್ದಿ ಬರಬಹುದು. ನಿಮ್ಮ ಮನೆಯಲ್ಲಿ ಒಂದು ಹೊಸ ಚೈತನ್ಯ ತುಂಬಲಿದೆ. ಹಿರಿಯರ ಆಶೀರ್ವಾದ ನಿಮಗೆ ಈ ಸಮಯದಲ್ಲಿ ರಕ್ಷಾ ಕವಚವಾಗಿ ಕೆಲಸ ಮಾಡುತ್ತದೆ. ಪ್ರೀತಿ ಮತ್ತು ಸಂಬಂಧದ ಈ ಸಂದರ್ಭದಲ್ಲಿ ಒಂದು ಎಚ್ಚರಿಕೆಯ ಮಾತು ಕೂಡ ಇದೆ. ಭಾವನೆಗಳ ಭರದಲ್ಲಿ ತರಾತುರಿಯಲ್ಲಿ ನಿರ್ಧಾರ ತೆಗೆದುಕೊಳ್ಳಬೇಡಿ. ಹೊಸದಾಗಿ ಬಂದ ವ್ಯಕ್ತಿಯನ್ನು ಸ್ವಲ್ಪ ಕಾಲ ಗಮನಿಸಿ ಅರ್ಥ ಮಾಡಿಕೊಳ್ಳಿ. ನಿಮ್ಮ ಕನ್ಯಾ ರಾಶಿಯ ಸ್ವಭಾವ ಯಾವಾಗಲೂ ಸರಿ ಅಲ್ಲ ಎಂದು ಕಂಡರೂ ಕ್ಷಮಿಸುವ ಗುಣ ಹೊಂದಿದೆ. ಆದರೆ ಯಾರು ನಿಮ್ಮ ಸಹನೆಯ ಸದುಪಯೋಗ ಮಾಡಿಕೊಳ್ಳುತ್ತಾರೆ ಎಂಬುದನ್ನು ಗುರುತಿಸುವ ಸಮಯ ಇದು. ಆತ್ಮಸಾಕ್ಷಿಯ ಮಾತು ಕೇಳಿ. ಯಾರು ನಿಮ್ಮ ಒಳ್ಳೆಯತನವನ್ನು ಗೌರವಿಸುತ್ತಾರೋ ಅಂತಹ ಸಂಬಂಧಗಳನ್ನು ಮಾತ್ರ ಬೆಳೆಸಿ. ದೇವರು ನಿಮ್ಮ ಮನಸ್ಸಿನಲ್ಲಿ ಆ ವಿವೇಕವನ್ನು ತುಂಬಿದ್ದಾನೆ. ಈಗ ಆರೋಗ್ಯದ ವಿಷಯಕ್ಕೆ ಬರೋಣ. ಕನ್ಯಾ ರಾಶಿಯವರಿಗೆ ಆರೋಗ್ಯ ಯಾವಾಗಲೂ ಒಂದು ಸೂಕ್ಷ್ಮ ವಿಷಯ. ನೀವು ಮಾನಸಿಕ ಒತ್ತಡವನ್ನು ದೇಹದ ಮೇಲೆ ಹೊರಿಸಿಕೊಳ್ಳುವ ಪ್ರವೃತ್ತಿ ಹೊಂದಿದ್ದೀರಿ. ಮನಸ್ಸು ಚಿಂತಿಸಿದಾಗ ಹೊಟ್ಟೆನೋವು, ತಲೆನೋವು ಅಥವಾ ಆಯಾಸ ಅನುಭವಿಸುತ್ತೀರಿ. ಈ ಸಮಯದಲ್ಲಿ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಡುವ ಅಗತ್ಯ ಇದೆ. ಹೊಟ್ಟೆ ಮತ್ತು ಜೀರ್ಣ ಶಕ್ತಿಯ ಸಮಸ್ಯೆಗಳ ಬಗ್ಗೆ ಎಚ್ಚರವಹಿಸಿ. ಆಹಾರದ ಶಿಸ್ತು ಮುಖ್ಯ. ಹೊರಗಿನ ಅನಾರೋಗ್ಯಕರ ಆಹಾರ ಈ ಸಮಯದಲ್ಲಿ ಆದಷ್ಟು ಕಡಿಮೆ ಮಾಡಿ. ನೀರು ಸಾಕಷ್ಟು ಕುಡಿಯಿರಿ. ದಿನನಿತ್ಯ ಬೆಳಿಗ್ಗೆ 1 ಗ್ಲಾಸ್ ಬೆಚ್ಚಗಿನ ನೀರಿನಲ್ಲಿ ಶುಂಠಿ ಮತ್ತು ನಿಂಬೆ ಹಾಕಿ ಕುಡಿಯುವ ಅಭ್ಯಾಸ ಮಾಡಿ. ಶ್ವಾಸ ಸಂಬಂಧಿ ಸಮಸ್ಯೆ ಅಥವಾ ಚರ್ಮದ ತೊಂದರೆ ಇರುವ ಕನ್ಯಾ ರಾಶಿಯವರು ಈ ಸಮಯದಲ್ಲಿ ಒಮ್ಮೆ ವೈದ್ಯರನ್ನು ಸಂಪರ್ಕಿಸುವುದು ಒಳ್ಳೆಯದು. ಮೊಣಕಾಲು ಅಥವಾ ಕೀಲು ನೋವಿನ ಸಮಸ್ಯೆ ಇರುವವರು ಶನಿ ಗ್ರಹದ ಪ್ರಭಾವದಿಂದ ಸ್ವಲ್ಪ ಜಾಗ್ರತೆ ವಹಿಸಬೇಕು. ಆದರೆ ಗುರು ಗ್ರಹದ ಕೃಪಾ ಶಕ್ತಿ ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸಲು ಆರಂಭಿಸುತ್ತದೆ. ಹಲವು ತಿಂಗಳುಗಳಿಂದ ಬಳಲುತ್ತಿದ್ದ ಒಂದು ದೀರ್ಘ ಕಾಯಿಲೆ ಈ ಹಂತದಲ್ಲಿ ಉಪಶಮನ ಕಾಣಲು ಆರಂಭಿಸಬಹುದು. ಯಾವ ಔಷಧ ಕೆಲಸ ಮಾಡುತ್ತಿಲ್ಲ ಎಂದು ನಿರಾಶೆ ಪಡುತ್ತಿದ್ದ ಕನ್ಯಾ ರಾಶಿಯವರಿಗೆ ಒಂದು ಹೊಸ ಚಿಕಿತ್ಸೆ ಅಥವಾ ವೈದ್ಯರ ಮಾರ್ಗದರ್ಶನ ಸಿಗಬಹುದು. ಭರವಸೆ ಕಳೆದುಕೊಳ್ಳಬೇಡಿ. ಮಾನಸಿಕ ಆರೋಗ್ಯದ ವಿಷಯದಲ್ಲಿ ಈ ಸಮಯ ತುಂಬಾ ಮಹತ್ವದ್ದಾಗಿದೆ. ಕನ್ಯಾ ರಾಶಿಯವರು ತಮ್ಮ ಒಳಗಿನ ಆಲೋಚನೆಗಳಲ್ಲಿ ತಾವೇ ಕಳೆದು ಹೋಗುತ್ತಾರೆ. ಒಂದು ಸಣ್ಣ ತಪ್ಪನ್ನು ವಾರಗಟ್ಟಲೆ ನಸ್ಸಿನಲ್ಲಿ ಹೊರುತ್ತಾರೆ. ಸ್ವಯಂ ಟೀಕೆ ಮಾಡಿಕೊಳ್ಳುವ ಸ್ವಭಾವ ಅತಿಯಾಗಿ ಬಿಟ್ಟಿದೆ. ಇದನ್ನು ಬದಲಿಸಿಕೊಳ್ಳಬೇಕು. ಪ್ರತಿದಿನ ಕನಿಷ್ಠ 15 ನಿಮಿಷ ನಿಧಾನ ಉಸಿರಾಟದ ಅಭ್ಯಾಸ ಮಾಡಿ. ಧ್ಯಾನ, ದೇವರ ನಾಮಜಪ ಅಥವಾ ಪ್ರಕೃತಿಯಲ್ಲಿ ಒಂದು ಸಣ್ಣ ವಾಕ್. ಇವು ನಿಮ್ಮ ಮಾನಸಿಕ ನೆಲೆಯನ್ನು ಗಟ್ಟಿಗೊಳಿಸುತ್ತವೆ. ನಿಮ್ಮ ಮನಸ್ಸು ಸ್ಥಿರವಾದಾಗ ಜೀವನದ ಎಲ್ಲಾ ಕ್ಷೇತ್ರಗಳು ಉತ್ತಮವಾಗಲು ಆರಂಭಿಸುತ್ತವೆ. ವಿದ್ಯಾಭ್ಯಾಸದ ವಿಷಯಕ್ಕೆ ಬಂದರೆ ಓದುತ್ತಿರುವ ಕನ್ಯಾ ರಾಶಿಯ ಯುವ ಜನರಿಗೆ ಈ